ವೆಲ್ಕಮ್ ಟು ಮೈ ಚಾನಲ್. ನಾನು ಈಗಿನ ಸ್ಕೂಲಿಂದ ಬಂದೆ, ಹೊಟ್ಟೆ ಹಸಿತಿತ್ತ. ಇವಾಗ ಮಸಾಲೆ ಪೂರಿ ಮಾಡೋಣ ಬನ್ನಿ ನೋಡ. ನನಗೊಬ್ರು ಹೆಲ್ಪ್ ಮಾಡಕ್ ಬೇಕಲ್ಲ ಮಸಾಲೆ ಪೂರಿ ಮಾಡಕ್ಕೆ, ಅದಕ್ಕೆ ಇವರೇ ನೋಡ್ರಿ ಬಂದೆ. ಈಗ ಏನು ಮಾಡ್ತಿದ್ದಿ? ಈಗ ನನಗೆ ತೋರಿಸ್ಕೊಡು ಏನಂತ. ಇವಾಗ ಬಾಣಲಿಗೆ ಎಣ್ಣೆ ಹಾಕೊಳ್ಬೇಕು. ಬಾಣಲಿಗೆ ಎಣ್ಣೆ ಹಾಕಿನಾ? ಇದು ಸ್ವಲ್ಪ ಕಾಯ್ಬೇಕು. ಕಾಯ್ಬೇಕಂದ್ರೆ ಹಂಚು ಕಾಯ್ಬೇಕಾ? ಇದು ಎಣ್ಣೆ ಕಾಯ್ಬೇಕಾ? ಇವಾಗ ಕಾದ್ಮೇಲೆ ಮೆಣಸಿನ್ಕಾಯಿ ಹಾಕೊಳ್ಬೇಕು. ಫಸ್ಟ್ ಮೆಣಸಿನ್ಕಾಯಿ ಏನು ಒಂದೊಂದೇ ಹಾಕ್ಬೇಕಾ? ಅಷ್ಟು ಹಾಕ್ಬೇಕು. ಅಷ್ಟು ಹಾಕದಾ? ಇವಾಗ ಹಾಕೋಣ. ಫಸ್ಟ್ ಬಿಸಿ ಆಗಿತ್ತು ನೋಡ್ಬೇಕಾ? ನಾನು ಅಂತೀನಿ ಕೈ ಬಾರಿ ತಿಂದಿದ್ದು. ಮೂವತ್ತು ಎಣ್ಣೆ ಹಾಕಿವಲ್ಲ, ಸ್ವಲ್ಪ ಬನ್ನಿ. ಸ್ವಲ್ಪ ಸೀಳು ಇದು ಹಾಕ್ಬೇಕಾ ಹಿಂಗೆ? ಅದು ಉಬ್ಬೇಕಲ್ಲ, ಫ್ರೈ ಮಾಡ್ಕೊಂಡು. ಯಾವ್ದು ಹಂಚು ಉಬ್ಬೇಕಾ? ಇಲ್ಲ, ಅದ್ರಲ್ಲಿ ಹಾಕಿರ್ತೀವಲ್ಲ ಒಗ್ಗರಣೆಗೆ, ಅದು ಉಬ್ಬೇಕಾ? ಅದು ರುಬ್ಬೇಕು. ರುಬ್ಬಕ್ ಹಿಂಗೆ? ಕರಿಬೇವು ಅಡಿಗೆ ಬಿಟ್ರೆ ಉರಿ ಕಮ್ಮಿ ಇಕ್ಕಿ. ಈಗ ಉರಿ ಕಡಿಮೆ ಮಾಡ್ತೀವಿ. ಉರಿ ಜಾಸ್ತಿ ಹಿಡ್ಕೊಂಡ್ರೆ ಅಡಿಗೆ ಮಾಡ್ತಾರೆ ನೋಡ್ರಿ ಜಾಸ್ತಿ. ಈಗ ಈಗೆಲ್ಲ ಫ್ರೈ ಮಾಡ್ಬೇಕಾ? ನಂಗೆ ಹಾಕಿರೋ ತಾಯಿ ಮೇಡಮ್ ಅವ್ರು. ಇದು ಫ್ರೈ ಆದ್ಮೇಲೆ ಮತ್ತೆ ರುಬ್ಬದ ಗುಂಡಿ ಹಾಕಿ ಹಾಕ್ತೀರಾ? ಮಿಕ್ಸಿಗೆ ಹಾಕದ? ಈಗ ಅಂದ್ರೆ ಹಿಂಗೆ ಬಿಸಿ ಮಾಡ್ಕೊಳ್ಳೋದು ಕಾಯ್ದ. ಮತ್ತೆ ಯಾರನ್ನೆಲ್ಲ ಈಗ ಯಾರನ್ನ ಹೊಸಬ್ರು ಮಾಡೋರು ಎಲ್ಲ ಹಿಂಗೆ ಹಾಕಿ ಮಾಡಿಗಿಡರು. ಇದನ್ನ ಹೇಳ್ಬೇಕು, ಯಾಕಂದ್ರೆ ಇದನ್ನೆಲ್ಲ ರುಬ್ಬಕ್ಕಂತ. ನೀನು ಮತ್ತೆ ಯಾರನ್ನ ಈ ನಮಗೆ ಗೊತ್ತಿಲ್ಲದ್ರೆ ಯಾರನ್ನ ಅವರು ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಈ ಕರಿಬೇವನ್ನ ಹೆಂಗೆ ಹಾಕಂಗಿಲ್ರಿ, ಇದನ್ನ ಬಿಸಿ ಮಾಡಿ ಹಾಕೋದಕ್ಕೆ ಹಿಂಗೆ ಅಷ್ಟು ಇದ್ರಾಗ ತಂದಿರೋದು ಚೂಡನೇ ಹಂಗೆ ಹಾಕಿದಂಗೆ ಐತಿ. ಬಿಸಿ ಹಾಕಿ ಮತ್ತೆ ಏನೇನು ಹಾಕ್ಬೇಕು? ಮಿಕ್ಸಿಗೆ ಹಾಕ್ಬೇಕಾ? ಬಂದ್ ಮಾಡೈತೆ ಈಗ ಸ್ಟವ್. ಸ್ಟವ್ ಮಿಕ್ಸಿಗೆ ಹಾಕ್ಬೇಕಾ? ಇದು ಮಿಕ್ಸಿಗೆ ಹಾಕೋದು. ಇದು ಇದಕ್ಕೇನು ಬೇಡ, ಅಷ್ಟು ಹಾಕದ. ಏನು ಘಮ 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 ಮಟನ್ ಸ್ಮೆಲ್ ಬಂದಂಗೆ ಹಾಕತ್ತಲ್ಲ ಇದು. ಇದಕ್ಕೇನು ಮಸಾಲೆ ಇವಾಗ ರುಬ್ಬೇಕು ಅದನ್ನ. ಅದೆಷ್ಟು ಜನಕ್ಕೆ ಮಾಡ್ತಿದ್ದೀವಿ ರೀ ಪಾನಿಪುರಿ? ಇದು ಒಂದೇ ದಿವಸಕ್ಕಲ್ಲ ಹೇಳ್ತಿರೋದು. ಈಗ ಎಷ್ಟು ಜನಕ್ಕೆ ಮಾಡ್ತಿದ್ದೀರಿ? ಇದು ಒಂದು 4-5 ಜನ ತಿನ್ಬೋದು. 4-5 ಜನ. ಇದು ಸ್ವಲ್ಪ ಕಾಳು ಬೆಂದಿದೆ. ಕಾಳು ಆಲೂಗಡ್ಡೆನ ಕುಕ್ಕರ್ ಹಾಕಿ ಕೂಗ್ಸಿದ್ದೆ ಒಂದು ವಿಸಲ್. ಈಗ ಸ್ವಲ್ಪ ಅದನ್ನ ಸೊಪ್ಪು ತೆಗ್ದಿನಿ, ಇದನ್ನ ಇದ್ರಾಗ ಹಾಕೊಂಡ್ಬೇಕು, ರುಬ್ಬೇಕಲ್ಲ. ಈಗ ಇದು ಏನಂತ ಕೂಗ್ಸಿದ್ರಿ? ಕಾಳು ಇದು ಬಟಾಣಿ ಕಾಳು. ಇವಾಗ ಈಗ ರುಬ್ರೆ ನಾನು ಇದನ್ನ ಮಿಕ್ಸಿಗೆ ಹಾಕ್ಬಿಡ್ತೀನಿ. ಇದು ರುಬ್ಬ ಏನಿದೆ? ಇದು ಆಲೂಗಡ್ಡೆ ಕಾಳು ಹಿಂಗೆ ನೀಟಾಗಿ ಸ್ವಲ್ಪ ಅಡ್ರ ಬಡ್ರ ನುಣ್ಣಗ್ ಮಾಡ್ಕೊಂಡ್ಬಿಡಿ. ಅಡ್ರ ಬಡ್ರ ಮಸಾಲೆ ಮಾಡಕ್ಕೆ. ಎಂತ ಹೆಲ್ಪರ್ ಕೆಲ್ಸಕ್ಕೆ ನೀನು ನೋಡ. ನನ್ನ ರುಬ್ಬದ್ನ ಜಾಸ್ತಿ ನುಣ್ಣಗ್ ಮಾಡ್ಬೇಡ್ರಿ. ನಾನು ಇಂಥ ಹೆಲ್ಪರ್ ಕೆಲ್ಸಕ್ಕೆ ಅದನ್ನ ಬರ್ತದಿಲ್ಲ ಮೇಡಮ್. ಇದು ಇಲ್ಲಿ ಇಟ್ಟಿದ್ದೀರಿ ಹಿಂಗೆ. ಆಯ್ತು ಅದೆಲ್ಲ ಇದೆಲ್ಲ ಆಗಿದೆ. ಈಗ ಬಿಸಿ ಮಾಡ್ಕೊಳ್ಳೋದು. ಮೇಡಮ್ ಅವ್ರಿಗೆ ಕಾಳುಗಳು ಕೊದ್ದಿ ಇದನ್ನೇ ಮಾಡಿಲ್ಲ ಅವರು. ಕಾಳಂಗಿದೆ ಮೇಡಮ್. ಇನ್ ಸ್ವಲ್ಪ ಮಾಡ್ರಿ. ಹೆಲ್ಪರ್ ಸರಿ ಇಲ್ಲ ಮೇಡಮ್. ಮತ್ತೆ ನೀವು ನುಣ್ಣಗ್ ಮಾಡ್ಬೇಡ್ರಿ ಅಂತೀರಿ. ನಾನು ಅವೆಲ್ಲ ಸ್ವಲ್ಪ ಇದು ಮಸಾಲೆ ಪುರಿ ಭಾರಿ ಕಷ್ಟ ಐತ್ ಬಿಡ್ರಿ. ಇದು ಘಾಟ ನೋಡ್ರಿ. ಘಾಟ ಅಂದ್ರೆ ಒಣಮೆಣಸಿನ್ಕಾಯಿ ಹಾಕಿರ ಅದಕ್ಕೆ? ಹಸಿಮೆಣಸಿನ್ಕಾಯಿ ಘಾಟ ಆಗಂಗಿಲ್ಲ ಹಂಗೆ. ನೋಡಿ ಬಿಸಿ ಆಗ್ತೈತೆ ಬಿಡು. ಇನ್ನೊಂದು ಎರಡು ನೀನು ಹಿಂಗೆ ಅನ್ಬೇಕಂಗ.
ಒಂದೆರಡು ಹಾಕು. ಬಿಡು 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 ಇನ್ನೊಂದೆರಡು. ಏನು ಬಿಸಿ. ಪಾತ್ರೆಗೆ ಎಣ್ಣೆ ಹಾಕೊಂಡಿದ್ದೀನಿ ಈಗ. ಸ್ವಲ್ಪ ಮಸಾಲ ಹಾಕು. ಮಸಾಲೆ ಹಾಕು. ನೋಡ್ರಿ ಈಗ ಗರಂ ಮಸಾಲ ಹಾಕೊಬೇಕು. ಸ್ವಲ್ಪ ಉಪ್ಪು ಹಾಕು. ಚಮಚ ತಡಿ, ಸ್ವಲ್ಪ ಮೀಡಿಯಂ ಉಪ್ಪು ಹಾಕೊಬೇಕು, ಯಾಕಂದ್ರೆ ಆಮೇಲೆ ಉಪ್ಪಾಗಿರ್ತದೆ. ಈಗ ಅರಿಶಿನ ಪುಡಿ ನೋಡ್ರಿ ಇಷ್ಟು ಹಾಕೊಂಬೋದು. ಮೇಡಮ್ ಮತ್ತೆ ನೀನು ಜಾಸ್ತಿ ಹಾಕಬೇಡ, ಮತ್ತೆ ಸ್ವಲ್ಪ ಹಾಕು ಅಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು. ಈಗ ಇದು ರುಬ್ಬಿರೋದ್ನ ಹಾಕಲ್ಲ, ಅದೇ ಅವಾಗೆಲ್ಲ ಬೇಯಿಸಿದ್ವಲ್ಲ ಅದ. ಖಾರ ಪುಡಿ ಸ್ವಲ್ಪ ಹಾಕ್ರಿ. ಖಾರ ಪುಡಿ ಹಾಕಿ. ಇಲ್ಲ, ಇದು ಮೆಣಸಿನ್ಕಾಯಿ ಇದ್ದಲ್ಲ ಫುಲ್ ಖಾರ ಹಾಕತ್ತೆ ಅದಕ್ಕೆ. ಈಗ ರುಬ್ಬಿರೋ ಮಸಾಲೆ ಆ ಕಡೆಗೆ, ರುಬ್ಬಿರೋ ಮಸಾಲೆ ಈಗ ತೊಳ್ಕೊಂಡು ಹಾಕೊಬೇಕು. ಅದೊಂದು ಸ್ವಲ್ಪ ಹಿಂಗೆ ಮಾಡ್ರಿ ಫ್ರೈನ. ರುಬ್ಬಿರೋ ಮಸಾಲೆ ಇದು ಏನು ಸ್ಮೆಲ್ ಬರ್ತೈತಲ್ಲ, ಘಮ 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 ಅಂತೈತಿ. ಒಂಥರ ಇದಕ್ಕೆ ಕುಷ್ಕ ಥರ ಆದಂಗೆ ಆಗ್ತಲ್ಲ. ಮಟನ್ ಬಿರಿಯಾನಿ ಅದಕ್ಕೆ ಮಾಡಕ್ಕೆ ಮಾಡೋಣ ಬಿಡ್ರಿ. ಮಟನ್ ಬಿರಿಯಾನಿ ಇದು ಅದೇ ಥರನಾ ಎಲ್ಲ ಐಟಮ್? ಇದಕ್ಕೆ ಎಲ್ಲ ಇದು ಬೇರೆ ಥರ, ಅದಕ್ಕೆ ಬೇರೆ ಥರ. ಬೇರೆ ಥರ ಅದೇ ಥರ ಸ್ಮೆಲ್ ಬರ್ತೈತಲ್ಲ ಇದನ್ನು. ಹಾಂ, ಯಾಕಂದ್ರೆ ಗರಂ ಮಸಾಲ ಅವೆಲ್ಲ ಹಾಕಿರ್ತೀವಲ್ಲ, ಹಂಗಾಗಿ ಇದು ರುಚಿಗೆ ತಕ್ಕಷ್ಟು ಉಪ್ಪು ಬೇರೆ ಹಾಕಿದ್ರಲ್ಲ, ಆ ಉಪ್ಪಿಂದು ಸ್ಮೆಲ್ ಬರ್ತೈತೆ ನೋಡು. ಉಪ್ಪಿಂದು ಅರಿಶಿನ ಪುಡಿ. ಈಗ ಇದನ್ನ ಅವಾಗಲೇ ಕೂಗ್ಸಿ ನುಣ್ಣಿಂಗ್ ಮಾಡ್ಕೊಂಡ್ವಲ್ಲ, ಅದೇ ನಾನು ರುಬ್ಬಿದ್ನಲ್ಲ ಹಿಂಗೆ. ಅದನ್ನ ಸ್ವಲ್ಪ ಹಾಕ್ಸಿದ್ದೀನಿ ಇದಕ್ಕೆ. ಅಷ್ಟು ಒಂದು ನಿಮಿಷ ಇದು ಹಾಕ್ರಿ. ತೊಳ್ಕೊಂಡು ಇವಾಗ ಸ್ವಲ್ಪ ಜೋರಾಗಿ ಇಡ್ತೀನಿ ನಿನಗೆಲ್ಲ. ಸಿಲಿಂಡರ್ ಜಾಸ್ತಿ ಇಡ್ಬೇಕಾ ಈಗ? ಸ್ಟವ್ ಜಾಸ್ತಿ ಇಡ್ಬೇಕಾ? ನನಗೆ ಎಷ್ಟು ಬೇಕಾ ಅಷ್ಟು ನೀರು ಹಾಕೊಳ್ಬೋದು. ಚೆನ್ನಾಗಿ ಬೇಯಿಸ್ಬೇಕಾ ಇದನ್ನ? ಕುದಿಬೇಕು ಒಂದು ಸ್ವಲ್ಪ. ಇದಕ್ಕೇನ ಮತ್ತೆ ಪ್ಲೇಟ್ ಮುಚ್ಚೋದ ಏನಾಯ್ತಾ ಹಿಂಗೆ? ಕುದಿದ ಆದ್ಮೇಲೆ ಸ್ವಲ್ಪ ಪ್ಲೇಟ್ ಮುಚ್ಚಿದ್ರೆ ಸ್ವಲ್ಪ ಪ್ಲೇಟ್ ಮುಚ್ಚಂತಾರೆ. ಸ್ವಲ್ಪ ಪ್ಲೇಟ್ ಮುಚ್ಚದ ಚೆನ್ನಾಗಿ ಬೇಯ್ತೈತಿ. ಈಗ ನಾನು ಸೇಫ್ಟಿ ಕೊಟ್ಟಿಲ್ಲ ಇದೇ ಥರನೇ. ಇಲ್ಲಿರೋದೆಲ್ಲ ಕ್ಲೀನ್ ಮಾಡ್ಕೋಬೇಕಾ? ಈಗ ಎಷ್ಟೊಂದು 10 ನಿಮಿಷ ಬೇಕಾ ಬೇಕ? ಒಂದು ಅರ್ಧ ಗಂಟೆ ಆದ್ರೆ ಸಾಕು. ಗಾಯ್ಸ್ ಇವಾಗೆಲ್ಲ ರೆಡಿ ಆಗೈತೆ. ಮಸಾಲೆ ಎಲ್ಲ ರೆಡಿ ಆಗೈತೆ ನೋಡ್ರಿ. ಮಸಾಲೆ ರೆಡಿ ಆಗೈತೆ. ಇದು ಕೊತ್ತಂಬರಿ, ಈರುಳ್ಳಿ, ಟಮಟೆನ್ ರೆಡಿ ಕಟ್ ಮಾಡ್ಕೊಂಡಿದ್ದೆಲ್ಲ ರೆಡಿ ಐತೆ. ಇದು ಪೂರಿ ಕೊರ್ಕೊಂಡಿದ್ವಲ್ಲ ಆವಾಗಲೇ, ಅದು ಎಲ್ಪಿಗೆ ಅಂತ ಬಂದಿದ್ರಲ್ಲ ಅವ್ರು, ನಾವು ಅಪ್ಪಾಜಿನೇ ಬೇರೆ ಯಾರು ಅಲ್ಲ, ಅವ್ರು ಹೊರಗಡೆ ಹೋಗ್ಯಾರ. ಬಂದ್ಮೇಲೆ ಟೇಸ್ಟ್ ಮಾಡಿ ನೋಡ್ರಿ. ನನಗೆ ನಮ್ಮ ಅಣ್ಣಗೆ ಪೂರಿ ಎಲ್ಲ ಹೊಡೆದು ಹಾಕಂತಿದ್ದೀನಿ. ಅವ್ನು ವಿಡಿಯೋ ಮಾಡ್ತಿದ್ದನಲ್ಲ, ನೋಡ್ರಿ ನೀ ಸ್ವಲ್ಪ ಕಡಿಮೆನೆ. ತಳ್ಳಗಾಗಿಲ್ಲ, ತಳ್ಳಗೈತಲ್ಲ, ಗಟ್ಟಿ ಐತಲ್ಲ ನೋಡ್ರಿ. ಎಷ್ಟು ತಳ್ಳಗೈತಿ ನೋಡ್ರಿ ಗಾಯ್ಸ್, ಅದು ಎಷ್ಟು ತಳ್ಳಗೈತಿ ಗಟ್ಟಿ ಐತಲ್ಲ ಅಂತಾರೆ. ಬರೀ ಕಾಳೆ ಇದು ಆಗಿಲ್ಲ ಅದು. ನೋಡ್ರಿ ಸ್ವಲ್ಪ ಇವರು ಟಮಾಟನ ಹಾಕ್ತಿದ್ದೀನಿ. ಅಪ್ಪಾಜಿ ಹೊರಗಡೆಯಿಂದ ಬಂದರೆ ಮಸಾಲೆ ಪೂರಿ ತಿಂತಿದ್ದಾರೆ. ಅಪ್ಪ ಹೇಗೈತಪ್ಪ ಮಸಾಲೆ ಪೂರಿ? ಸೂಪರ್ ಇದೆ, ಭಾಳ ಚೆನ್ನಾಗಿ ಮಾಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾರು ಹೇಳ್ಬೇಕಾಗಿದ್ರೆ ಕಮೆಂಟ್ನಲ್ಲಿ ತಿಳಿಸಿ.